ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಸಿಡಿದೆದ್ದ ರೈತರು, ಪೊರಕೆ ಹಿಡಿದು ರಸ್ತೆಗಿಳಿದ ರೈತ ಮಹಿಳೆಯರು. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಪೊರಕೆ ಹಿಡಿದು ರಸ್ತೆಗಿಳಿದ ರೈತ ಮಹಿಳೆಯರು. ವಿರೋಧದ ನಡುವೆಯೂ ಜೆಎಂಸಿ ಮಾಡಲು ಹೊರಟಿದ್ದಾರೆ ಅಧಿಕಾರಿಗಳ ಕಾರಿಗೂ ಪೊರಕೆ ಸೇವೆ ಮಾಡಿದ ಮಹಿಳೆಯರು. ಸರ್ವೆ ಕಾರ್ಯಕ್ಕೆ ಬಂದಿದ್ದ ಅಧಿಕಾರಿಗಳಿಗೆ ಪೊರಕೆ ಏಟು. ಪೊಲೀಸರನ್ನ ಅಟ್ಟಾಡಿಸಿ ಪ್ರತಿಭಟನಾ ನಿರತ ಮಹಿಳೆಯರು ಅಟ್ಟಾಡಿಸಿದ್ದಾರೆ. 2 ಕಾರ್ಗಳನ್ನ ಹೊಡೆದು ಹಾಕಿದ ಪ್ರತಿಭಟನಾ ನಿರತರು ಅಧಿಕಾರಿಗಳ ಕೊರಳ ಪಟ್ಟಿ ಹಿಡಿದು ಎಳೆದಾಡಿದ ರೈತರು. ಸರ್ವೆ ಮಾಡ್ತಿದ್ದ ಅಧಿಕಾರಿಗಳಿಗೆ ಪೊರಕೆ ಸೇವೆ. ಕಾರ್ಗಳ ಮೇಲೆ ಕಲ್ಲು ಚಪ್ಪಲಿ ಎಸೆದ ರೈತರು. ಮಂಡಲಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳಿಗೆ ಪೊರಕೆ ಏಟು. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ನಮ್ಮ ಭೂಮಿಯನ್ನ, ನಮ್ಮ ಜಮೀನನ್ನ ನಾವು ಬಿಟ್ಟುಕೊಡೋದಿಲ್ಲ ಅಂತ ರೈತ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಪೊರಕೆಯನ್ನ ಹಿಡಿದು ಪ್ರತಿಭಟನೆ, ರಸ್ತೆಗಿಳಿದು ರೈತ ಮಹಿಳೆಯರು ಹೋರಾಟವನ್ನು ನಡೆಸ್ತಾ ಇರುವಂತದ್ದು. ಇನ್ನು ಯಾರಲ್ಲಿ ಅಧಿಕಾರಿಗಳು ಸರ್ವೆಗೆ ಅಂತ ಹೋಗ್ತಾರಲ್ಲ, ಅವ್ರ ಕಾರಿಗೂ ಕೂಡ ಪೊರಕೆ ಏಟೆ. ಹೆಚ್ಚು ಕಮ್ಮಿ ಆದ್ರೆ ಅಧಿಕಾರಿಗಳಿಗೆ ಪೊರಕೆ ಏಟು ಅಂತ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಇದೀಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ನಮ್ಮ ಜಮೀನನ್ನ ಬಿಟ್ಕೊಡೋದಿಲ್ಲ ಅಂತ. ಬಟ್ ಅಲ್ಲೊಂಚೂರು ಘಟನೆ ಕೂಡ ಒಂದಿಷ್ಟು ನಡೆದಿರುವಂತದ್ದು, ಪೊರಕೆಯನ್ನ ತೆಗೆದುಕೊಂಡು ರೈತ ಮಹಿಳೆಯರು ಹೋರಾಟಕ್ಕೆ ಮುಂದಾಗಿದ್ದು. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್ ಈ ಬಗ್ಗೆ? ವನಿತಾ, ಏನು ಬಿಡದಿ ಟೌನ್ಶಿಪ್ಗೆ ಭೂ ಸ್ವಾಧೀನ ಪ್ರಕ್ರಿಯೆ ಶುರು ಮಾಡಿದ್ದಂತ ರಾಜ್ಯ ಸರ್ಕಾರ ರೈತರ ಜಮೀನುಗಳನ್ನ ವಶಪಡಿಸಿಕೊಳ್ಳಲು ಮುಂದಾಗಿದೆ. ಹೀಗಾಗಿ ಸರ್ವೆ ಅಧಿಕಾರಿ, ಕಂದಾಯ ಅಧಿಕಾರಿಗಳು ಮತ್ತೆ ಸರ್ವೆ ಅಧಿಕಾರಿಗಳು, ನಗರಾಭಿವೃದ್ಧಿ ಅಧಿಕಾರಿಗಳು ಮತ್ತು ಪೊಲೀಸ್ನವರು ಹೋಗಿದ್ರು ಸರ್ವೆ ಮಾಡೋದಕ್ಕೆ. ಈ ಅಧಿಕಾರಿಗಳ ಮೇಲೆ ಅಲ್ಲಿನ ರೈತರು ಸಿಡಿದೆದ್ದಿದ್ದಾರೆ. ಪೊರಕೆಯನ್ನ ತೋರಿಸಿ ಗೆರವ್ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ನಿಮ್ಗೆ ಜಮೀನನ್ನ ಬಿಟ್ಕೊಡೋದಿಲ್ಲ, ನಾವು ಜಮೀನನ್ನ ಬಿಟ್ಕೊಡೋದಿಲ್ಲ, ನಿಮ್ಮ ಪರಿಹಾರ ನಮ್ಗೆ ಅಗತ್ಯ ಇಲ್ಲ ಅನ್ನೋದ್ರ ಮುಖಾಂತರ ಹಿಮ್ಮೆಟ್ಟಿಸಿದ್ದಾರೆ ಯಾರನ್ನ, ಅಧಿಕಾರಿಗಳನ್ನ. ನೀವು ಯಾವುದೇ ಕಾರಣಕ್ಕೂ ಸರ್ವೆ ಕಾರ್ಯವನ್ನ ಮಾಡಬಾರ್ದು ಅಂತ ಹೇಳಿ ಬಿಡದಿಯ ಮಂಡಲಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳಿಗೆ ಪೊರಕೆಯನ್ನ ತೋರಿಸಿ ಗೆರವ್ ಹಾಕಿದ್ದಾರೆ. ಅದಲ್ಲದೆ ಏನು ಕಳೆದ ಈಗ 1 ತಿಂಗಳಿಂದ ನಿರಂತರವಾಗಿ ನಡೀತಾ ಇರುವಂತ ಈ ಬಿಡದಿ ರೈತರ ಹೋರಾಟವನ್ನ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಂಡು ಏನು ರೈತರ ಸಮಸ್ಯೆಗಳೇನು, ಸಾಧಕ ಬಾಧಕಗಳೇನು ಅನ್ನೋದು ಚರ್ಚೆ ಮಾಡ್ಬೇಕು ಅನ್ನೋದು ರೈತರ ವಾದ ಆಗಿದೆ. ನಿನ್ನೆ ಕೂಡ ವನಿತಾ 15 ಜಿಲ್ಲೆಗಳಿಂದ, ರಾಜ್ಯದ ವಿವಿಧ ಜಿಲ್ಲೆಗಳಿಂದ 15ಕ್ಕೂ
1,500ಕ್ಕೂ ಹೆಚ್ಚು ರೈತರು ಬಿಡದಿಯಲ್ಲಿ ಬಂದು ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿತ್ತು. ಇವತ್ತು ಎಲ್ಲಾ ರೈತರು ಏನ್ ಮಾಡಿದ್ರು ಅಂದ್ರೆ ಪರ್ಕೆಯನ್ನ ಇಟ್ಕೊಂಡು ಬಿಡದಿಯ ಮುಖ್ಯ ರಸ್ತೆಯಲ್ಲಿ ಕೂತು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಹೀಗಾಗಿ ಅಧಿಕಾರಿಗಳು ಮತ್ತು ಸರ್ವೆ ಕಾರ್ಯ ಮಾಡೋದಕ್ಕೆ ಬಂದಂತ ಅಧಿಕಾರಿಗಳು ಮತ್ತು ಪೊಲೀಸರ ಮೇಲೆ ಒಂದು ಏನು ಗೆರವ್ ಹಾಕೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಸರ್ವೆ ಕಾರ್ಯವನ್ನ ಮಾಡಬಾರದು ಅಂತ ಹೇಳಿ ಹಿಮ್ಮೆಟ್ಟಿಸಿದ್ದಾರೆ ವನಿತಾ. ಎಸ್ ಥ್ಯಾಂಕ್ ಯು ಪವನ್ ಅಪ್ಡೇಟ್ಸ್ಗೆ.